ಮಣ್ಣು ಆಟೋಮೆಟಿಕ್ ಆಗಿ ಒಂದು ಪಿ ಎಚ್ ನ್ಯೂಟ್ರಲ್ ಆಗ್ತದೆ. ಆ ಪಿ ಎಚ್ ನ್ಯೂಟ್ರಲ್ ಆದಾಗ ನಿಮ್ಮ ಬೆಳೆ ಚೆನ್ನಾಗಿ ಬರ್ತದೆ. ಅರ್ಥ ಆಯ್ತಾ? ಅದರಿಂದ ಪ್ರತಿಯೊಬ್ಬ ರೈತರು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಮಣ್ಣಿನ ರಸಸಾರವನ್ನು ಸಮತೋಲನ ಮಾಡ್ಕೊಳ್ಳದೆ ಅವ್ರು ಎಷ್ಟು ಖರ್ಚು ಮಾಡಿದ್ರು ಏನು ಮಾಡಿದ್ರು ಉತ್ತಮವಾದ ಇಳುವರಿ ಬರಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಆ ಪಿ ಎಚ್ ನ ಸಮತೋಲನ ಮಾಡ್ಕೊಳ್ಳಿಕ್ಕೆ ಏನ್ ಹಾಕೋಬೇಕು ಹೇಳಿ? ಅಷ್ಟೇ. ಇದು ಬಿಟ್ಟು ಇನ್ನೆಲ್ಲಾದ್ರೂ ನೀವು ಕೇಳಿದ್ರೆ ಈ ತರ ರೆಡಿ ಮಾಡುವಂಥದ್ದು, ಮಣ್ಣನ್ನು ರೆಡಿ ಮಾಡುವಂಥದ್ದು ಎಲ್ಲೂ ಇಲ್ಲ ತಾನೆ. ಸೊ ಅದು ದೇಶದಲ್ಲಿ ಸಿಗೋದು ನಮ್ಮೊಬ್ಬರ ಹತ್ರನೇ. ಹಂಗಾಗಿ ಉತ್ತಮವಾದ ಕೆಲಸ ಮಾಡಿದಿರಿ. ಆಮೇಲೆ ಜೊತೆಗೆ ಇವ್ರು ಹೇಳಿದ್ರು 7 ಕ್ವಿಂಟಾಲ್ ತನಕ ನಾವು ಪಡೆದಿದ್ದೀರಿ, ಬೇರೆಯವ್ರದ್ದು 4-5 ಬಂದಿದೆ ಅಂತಕ್ಕಂಥದ್ದು ಹೇಳಿದ್ರು. ಅಲ್ಲಿಗೆ ಏನು ಆಲ್ಮೋಸ್ಟ್ 2 ಕ್ವಿಂಟಾಲ್ ಡಿಫ್ರೆನ್ಸ್ ಇದೆ, ಹೌದಲ್ವಾ? 2 ಕ್ವಿಂಟಾಲ್ ಅಂತಂದ್ರೆ ನೀವು ಇವತ್ತೊಂದು 40,000 ಅಂದ್ರು 80,000 ರೂಪಾಯಿ ಹೆಚ್ಚು ಬರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಬಹಳ ಮುಖ್ಯವಾಗಿ ಹತ್ತಿ ಬೆಳೆಗಾರರು ಅಥವಾ ಈ ಸೀಡ್ಸ್ ಕಂಪ್ನಿಯವ್ರಿಗೆ ಅರ್ಥ ಆಗಬೇಕಾಗಿರೋದು, ಪಿ ಎಚ್ ನ್ಯೂಟ್ರಲ್ ಇರ್ತಕ್ಕಂಥ ಜಾಗದಲ್ಲಿ ಬೆಳೆದಿರ್ತಕ್ಕಂಥ ಸೀಡ್ಸು ವಿಗರ್ ಇರ್ತದೆ. ಅದು ನೆಕ್ಸ್ಟ್ ಇನ್ನೊಬ್ರು ತಗೊಂಡೋಗಿ ಹಾಕೋವಾಗ ಬರುವಂತ ಮೊಳಕೆ ಸ್ಟ್ರಾಂಗ್ ಆಗಿ ಬರ್ತದೆ. ಇವಾಗ ನಿಮ್ಮದು ಏನ್ ಬೆಳೆದಿದ್ರು ಇದರಲ್ಲಿ ಯಾವ ರೈತರಿಗೆ ಹೋಗ್ತದೋ ಅವ್ರ ಅದೃಷ್ಟ. ಯಾಕಂದ್ರೆ ಅದು ಆ ರೋಗ ನಿರೋಧಕ ಶಕ್ತಿ ಇರ್ತದೆ ಆ ಬೀಜದಲ್ಲಿ. ಅದು ಬರೋದು ಮೊಳಕೆ ಸ್ಟ್ರಾಂಗ್ ಆಗಿ ಬರ್ತದೆ, ಬೆಳೆನೂ ಚೆನ್ನಾಗಿ ಬರ್ತದೆ, ರೋಗ ಇರಲ್ಲ ಚೆನ್ನಾಗಿ ಬರ್ತದೆ. ಈಗ ರೋಗ ಇರೋದ್ರಲ್ಲಿ ಬೆಳೆದು ಕೊಟ್ರೆ ಅಲ್ಲೂ ಅದೇ ಶುರುವಾಗ್ತದೆ. ಅರ್ಥ ಆಯ್ತಾ? ಅದರಿಂದ ಈ ತರ ಎಲ್ಲಾ ಹತ್ತಿ ಬೆಳೆಗಾರರು, ಎಲ್ಲಾ ಬಿತ್ತನೆ ಮಾಡುವಂತ ಬೆಳೆಗಾರರು, ಬಿತ್ತನೆ ಬೀಜ ಬೆಳೆಯುವಂತ ಬೆಳೆಗಾರರು ತಪ್ಪದೆ ಡಾಕ್ಟರ್ ಸಾಯಿಲ್ನ ಬಳಸಿ ನೀವು ಬೆಳೆ ಬೆಳೆದ್ರೆ ಆ ಬೀಜ ಮುಂದೆ ಯಾರು ರೈತರಿಗೆ ಹೋಗುತ್ತೋ ಅವ್ರಿಗೂ ಉತ್ತಮವಾದ ಬೆಳೆ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕರೆಕ್ಟಾ? ಸೊ ಇದು ನನ್ನ ಎಲ್ರಿಗೂ ಹೇಳ್ತಕ್ಕಂಥ ರೈತರಿಗೆ ಸಲಹೆ ಆಗಿದೆ. ಸೊ ಅದೇ ರೀತಿ ನಮ್ಮ ಮೇಡಮ್ ಇದ್ದಾರೆ, ಸಾನಾ ಮೇಡಮ್ ಅವರು, 1-2 ಮಾತು ಮಾತಾಡ್ಬೋದಮ್ಮ? ನಮ್ಮ MD ಸರ್ ಬಂದಿದ್ರು. ನಮ್ದು ಇಲ್ಲೆಲ್ಲ ಇದು GH ಕ್ಯಾಂಪಿಗೆ ಬಂದ್ಬಿಟ್ಟು ನಮ್ದೆಲ್ಲ ಕಾಟನ್ ಪ್ಲಾಟ್, ಇಡೀ ಊರು ತುಂಬ ಎಲ್ಲ ರೈತರು ಬರೀ ಕಾಟನ್ನೇ ಬೆಳೀತಿದ್ದಾರೆ. ನಿಜ ಹೇಳ್ಬೇಕಂತಂದ್ರೆ ನಾವು ಸ್ಟಾರ್ಟಿಂಗ್ ಬಂದಿದ್ವಿ ಇಲ್ಲಿ, ಇನ್ನು ಚಿಕ್ಕದಿರೋವಾಗ ಬಂದು ನೋಡಿದ್ವಿ ಎಲೆ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಎಲೆ ಆಗಿದ್ವು, ಎಷ್ಟು ಹಸಿರು ಎಲೆ ಇತ್ತು. ಆಮೇಲೆ ಒಂದು ಗಿಡದಲ್ಲಿನೇ ನಾವು ಇದನ್ನ ಮಾಡಿ